ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಡೇ ವಿಡಿಯೋ ಇದು ಟ್ರಾವೆಲಿಂಗ್ ವ್ಲಾಗ್ ಆಗಿರುತ್ತೆ. ನಾವಿವತ್ತು ಎಲ್ಲಿಗೆ ಬಂದಿದ್ದೀವಿ ಅಂತ ಅಂದರೆ ಏಷ್ಯಾದಲ್ಲೇ ಅತಿ ದೊಡ್ಡ ಎರಡನೇ ಕೆರೆ ಸೂಳೆಕೆರೆ ಅಥವಾ ಶಾಂತಿಸಾಗರ ಅಂತ ಕರೀತಾರೆ. ಯಾಕೆ ಅದಕ್ಕೆ ಆ ಥರ ಹೆಸರು ಬಂತು ಅದನ್ನು ಕೂಡ ನಾನು ಹೇಳ್ತೀನಿ. ಎಲ್ಲಿದೆ ಇದು ಅದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಯರ್ ಬೈ ಯಾರ್ಯಾರಿದ್ದೀರಾ ಖಂಡಿತ ಮಿಸ್ ಮಾಡ್ಕೊಳ್ಳೇಬೇಡಿ. ಸಖತ್ತಾಗಿದೆ, ಬೋಟಿಂಗ್ ಇದೆ, ಏನೇನು ಎಲ್ಲೂ ಚೆನ್ನಾಗಿದೆ ಅಂತ ಸಾರಿ ಏನೋ ಹೇಳ್ತಾ ಇದ್ದೀನಿ. ಸೊ ಫುಲ್ ವಿಡಿಯೋ ನೋಡಿ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನಾವು ಬೆಳಿಗ್ಗೆ ಲೇಟಾಗಿ ಹೊರಟ್ವಿ. ಲೇಟಾಗಿಂದ ನಾವಿರೋ ಅಂಥ ಪ್ಲೇಸಿಂದ ಇಲ್ಲಿಗೆ 55 ಕಿಲೋಮೀಟ್ರ್ ಆಗಿತ್ತು. ಸೊ ಮಕ್ಕಳಿರೋದ್ರಿಂದ ಸ್ವಲ್ಪ ನಾವು ಬೇಗ ಬರೋಕ್ಕಾಗಲ್ಲ. ಆರಾಮಾಗಿ ಎದ್ದು, ಯಾಕಂದರೆ ಸಂಡೇ ಅಲ್ಲ, ನಿಧಾನಕ್ಕೆ ಎದ್ದು ತಿಂಡಿ ತಿಂದ್ಕೊಂಡು ಸ್ವಲ್ಪ ಹತ್ರ ಇತ್ತಲ್ಲ, 55 ಕಿಲೋಮೀಟ್ರ್ ಅಂದರೆ 1.5-2 ಅವರೆಲ್ಲ ನಾವು ಬಂದು ರೀಚ್ ಆಗಿಬಿಡ್ಬೋದು. ಹಾಗಾಗಿ ನಿಧಾನಕ್ಕೆ ಬಂದ್ವಿ. ಫಸ್ಟ್ ಇಲ್ಲಿ ಬೋಟಿಂಗ್ ಇತ್ತು, ಬೋಟಿಂಗ್ ಬಗ್ಗೆ ವಿಚಾರಿಸ್ತಾ ಇದ್ದೀನಿ. ಅದು ನೋಡಿದ್ರೆ ಭಯ ಆಗುತ್ತಲ್ಲ. ಸೇಮ್ ಆತಲ್ಲ ಸರ್, ಅಲ್ಲ ಗೊತ್ತಾಯ್ತು, ಆದರೆ ಸೇಮ್ ಅದೇ ನಾವೇ ಇದು ಮಾಡ್ತೀವಿ. ಲೋ ಎಲ್ಲ ಏನು ಹೋಗಲ್ಲ ತಾನೆ, ಏನು ಪ್ರಾಬ್ಲಮ್ ಆಗಲ್ಲ ತಾನೆ? ಅಲ್ಲ ಆಗ್ಲಿ, ಅಕಸ್ಮಾತ್ ಇದು ಬ್ಲೋ ಅಲ್ವಾ ಇದು? ಏ ಎಲ್ಲೋಗ್ತಿದ್ಯಾ? ಅಯ್ಯಪ್ಪ ಬಾ. ಯಾಕಂದರೆ ಸಿಕ್ಕಾಪಟ್ಟೆ ದೊಡ್ಡ ಕೆರೆ, ಬಟ್ ಆಳ ಇರಲಿಲ್ಲ. ಅದು ಆಮೇಲೆ ಗೊತ್ತಾಯ್ತು, ತುಂಬ ಆಳ ಏನಿಲ್ಲ. ಹಂಗಾಗಿ ನನಗೆ ಅದರಲ್ಲಿ ಹೋಗೋದಕ್ಕೆ ಸ್ವಲ್ಪ ಭಯ ಇತ್ತು. ಪುನರ್ವನ್ನ ಕರ್ಕೊಂಡು ಅದರಲ್ಲೂ ಅದು ನನಗೆ ಯೋಚನೆ ಆಗಿದ್ದು, ಸೇಫ್ ಇದೆಯಾ, ಏನು ಪ್ರಾಬ್ಲಮ್ ಆಗಲ್ವಾ ಕೇಳ್ಕೊಂಡೆ ಫಸ್ಟು. ಇಲ್ಲ 100% ಸೇಫ್ ಇದೆ ಅಂದ್ಕೊಂಡೆಲ್ಲ ಹೇಳಿದ್ರು. ಸೇಫ್ಟಿ ಜಾಕೆಟ್ ಕೂಡ ಕೊಡ್ತಾರೆ, ಅಲ್ಲೇ ಪೊಲೀಸ್ ಕೂಡ ಅಲ್ಲೇ ಇರ್ತಾರೆ. ಅದೆಲ್ಲ ನೋಡ್ಬಿಟ್ಟು ನನಗೆ ಸ್ವಲ್ಪ ಓಕೆ ಅಂತ ಅನಿಸಿ ಧೈರ್ಯ ಮಾಡಿ ಹೋಗೋಣ ಅಂತ ಅಂದ್ಕೊಂಡು ಹೊರಟ್ವಿ. ಒಬ್ಬರಿಗೆ 125 ರೂಪಾಯಿ ಟಿಕೆಟ್ ಇರುತ್ತೆ. ಮಕ್ಕಳಿಗೆಲ್ಲ ಏನು ಚಾರ್ಜ್ ಮಾಡಲ್ಲ, ಈ ಥರ ಸಣ್ಣ ಮಕ್ಕಳಿಗೆ. ದೊಡ್ಡವ್ರಿಗೆ ಮಾತ್ರ 125 ರೂಪಾಯಿ ಒಬ್ಬರಿಗೆ. ಮತ್ತು ಇಲ್ಲೊಂದು ತೆಪ್ಪ ಕಟ್ಟಿದ್ರು, ಅಲ್ಲಿಗೆ ಹೋಗ್ತೀನಿ ಅಂತ ಮಣಿ ಹೋಗ್ತಾ ಇದ್ದಾನೆ. ನಾನು ಬೈತಿದ್ದೆ ಅವನು ಎತ್ಕೊಂಡು ಹೋಗಲಿ, ಬಟ್ ಅಲ್ಲಿ ಒಬ್ಬರೇ ನಿಲ್ಲಿಸ್ತೀನಿ ಅಂತಿದ್ದ. ಅದು ನನಗೆ ಭಯ ಆಗ್ತಿತ್ತು. ಬಟ್ ಆಳ ಇಲ್ಲ ಅಂದ್ರೂ ನೀರು ಅಂದಾಗ ಭಯ ಇದ್ದೇ ಇರುತ್ತಲ್ವ. ನಾವು ಬಿದ್ರೂ ಎದ್ದು ಬರ್ತೀವಿ, ಮಕ್ಕಳು ಬಿದ್ದ್ವಿ ನಾನು ಎದ್ದು ಬರಬೇಕು ಅಂತೆಲ್ಲ. ನನಗೆ ನೀರು ನೋಡಿದ್ರೇ ಫುಲ್ ಭಯ ಆಗ್ತಿತ್ತು. ಯಾಕಂದರೆ ನೀವೇ ನೋಡ್ತಿದ್ರಲ್ಲಿ ಎಂಡ್ ಅನ್ನೋದೇ ಕಾಣಿಸ್ತಿಲ್ಲ. ಎಲ್ಲಿ ಯಾವ ಕಡೆ ನೋಡಿದ್ರು ಕೂಡ ಫುಲ್ಲು ಬರೀ ನೀರೇ ಕಾಣಿಸ್ತಿದೆ. ಏಷ್ಯಾದಲ್ಲಿ ಅತಿ ದೊಡ್ಡ ಕೆರೆ ಅಂತ ಇಂಥ ಒಂದು ಪ್ಲೇಸ್ ಬಂದಿದ್ದೀವ ನನಗೆ ಅಂತ ಎಷ್ಟು ಖುಷಿ ಆಯಿತು ಗೊತ್ತಾ. ಒಂಥರ ಆಶ್ಚರ್ಯ ಆಯಿತು, ಖುಷಿ ಆಯಿತು, ಏನೋ ಒಂಥರ ಫುಲ್ಲು ಎಕ್ಸೈಟ್ ಆಗಿಬಿಟ್ಟಿದೆ ನಾನು. ಇನ್ನೊಂದೇನು ಗೊತ್ತಾ, ನಾವು ಯಾವ ಪ್ಲೇಸಿಗೆ ಹೋಗಿದ್ದೀವಿ ಅಂತ ಅನ್ನೋದಕ್ಕಿಂತ ನಾವಲ್ಲಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ನಮ್ಮ ಜೊತೆಗೆ ಯಾರಿದ್ದಾರೆ, ನಾವು ಎಲ್ಲಿ ಹೋಗಿದ್ದೀವಿ ಅನ್ನೋದು ಮ್ಯಾಟ್ರ್ ಆಗೋಲ್ಲ. ನಾವು ಎಲ್ಲಾದರೂ ಇರಲಿ, ನಾವು ಯಾರ ಜೊತೆಗಾದರೂ ಇರಲಿ, ಹೋಗಿರೋ ಜಾಗಕ್ಕೆ ನಾವು ಖುಷಿಯಾಗಿ ಹೋಗ್ತೀವ, ಎಂಜಾಯ್ ಮಾಡ್ತೀವ, ಅದು ಮೇಯ್ನು. ಇಲ್ಲಿ ನಾವು ಮುಂದ್ಗಡೆ ನಾನು ಮತ್ತು ಮಣಿ ಇಬ್ಬರು ಕೂತಿದ್ವಿ. ಹಿಂದ್ಗಡೆ ಬೇರೆ ಯಾರೋ ಹುಡುಗಿರೋ 4 ಜನ ಕೂತಿದ್ರು. ನಮ್ಮ ಜೊತೆ ಅವ್ರ ಕಡೆಯವರೇ ಒಬ್ಬರು ಬರ್ತಾರೆ. ನಮಗೆ ಇದು ಕೊಟ್ಟಿರ್ತಾರೆ, ಹುಟ್ಟು ಕೊಟ್ಟಿರ್ತಾರೆ ನೀರನ್ನ ತಳ್ಳೋದಕ್ಕೆ ಅಂತ. ಬಟ್ ನಾವು ತಳ್ಳಿಲ್ಲ ಅಂದ್ರೂ ಅವರೇ ನೋಡ್ಕೊತಾರೆ. ಅವ್ರು ಕಂಟಿನ್ಯೂಸ್ ತಳ್ತಾನೇ ಇರ್ತಾರೆ ಅದನ್ನು, ನೀರನ್ನ. ಎಲ್ಲೇ ಒಂದು ಕಡೆ ಒಂದಷ್ಟು ದೂರ ಹೋದ್ಮೇಲೆ ಮಧ್ಯದಲ್ಲಿ ಒಂದು ಕಡೆ ಬೋಟ್ನ ನಿಲ್ಲಿಸ್ತಾರೆ. ಸೊ ಏನು ತಳ್ಳಿಲ್ಲ ಅಂದರೆ ಮೋಸ್ಟ್ಲಿ ಅಲ್ಲೇ ಸ್ಟಾಪ್ ಆಗುತ್ತೆ ಅಂತ ಅನಿಸುತ್ತೆ. ಅದು ಅಲ್ಲಿ ಯಾವುದೋ ಒಂದು ಹುಡುಗಿದು ಬರ್ಡೇ ಇತ್ತು, ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಅವರಷ್ಟು ಜನ ಇಲ್ಲಿ ಬಂದಿದ್ದರು. ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು. ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಕೇಕ್ ಒಂದು ಕಟ್ ಮಾಡೋದಕ್ಕೆ ಎಲ್ಲಿ ತನಕ ಹುಡ್ಕೊ ಬಂದಿದ್ದಾರೆ ಲೋಕಲ್ಸ್ ಆ್ಯಕ್ಚುಲಿ ಎಲ್ಲ. ಸೊ ನೋಡಿ ಎಂಥ ಪ್ಲೇಸಲ್ಲಿ ಬಂದು ಸೆಲೆಬ್ರೇಟ್ ಮಾಡ್ಕೊತಾ ಇದ್ದಾರೆ ಅಂತ ನನಗೆ ಖುಷಿ ಆಯಿತು ನೋಡಿಬಿಟ್ಟು ಅದನ್ನು. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಭಾನುವಾರ ಸ್ವಲ್ಪ ರಶ್ ಇರುತ್ತೆ. ಬಟ್ ವೀಕ್ ಡೇಸಲ್ಲಿ ಬಂದರೆ ಅಷ್ಟು ರಶ್ ಇರಲ್ಲ. ಆವಾಗ ಇವಾಗ ಏನಲ್ಲಿ ನಿಲ್ಲಿಸಿದಾರಲ್ಲ ಅಲ್ಲಿಂದ ಕೆಳಗಡೆ ಜಂಪ್ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತಾರಂತೆ. ಅಂದರೆ ಆಳ ಇರಲ್ಲ ಅದು ಅಂತ ಹೇಳಿದ್ರು, ಕೇಳಿದೆ ನಾನು.
ಸೊ ಸ್ವಿಮ್ಮಿಂಗ್ ಬರುತ್ತೆ, ನಾನು ಚೆನ್ನಾಗಿ ಮಾಡ್ತೀನಿ ಸ್ವಿಮ್ಮಿಂಗ್ನ ಅಂತ ಅನ್ನೋರು ಸ್ವಿಮ್ ಮಾಡ್ಬೋದು ಇಲ್ಲಿ. ಬಟ್ ಆ ಕಡೆ ಸೆಂಟ್ರಲ್ಲೆಲ್ಲ ಸ್ವಿಮ್ ಮಾಡೋಕ್ಕೆಲ್ಲ ಪರ್ಮಿಷನ್ ಇಲ್ಲ, ಕೆಳಗಡೆ ಇಳಿಯೋಕ್ಕೂ ಕೂಡ ಬಿಡಲ್ಲ, ಅಲ್ಲೇ ಪೊಲೀಸ್ ಇರ್ತಾರೆ ನೋಡ್ಕೊಳ್ಳೋದಕ್ಕೆ ಅಂತ. ಬಟ್ ಇಲ್ಲಿ ಮಧ್ಯದಲ್ಲಿ ಕರ್ಕೊಬಂದು ಅವ್ರಿಗೆ ಗೊತ್ತಿರುತ್ತಲ್ಲ ಎಲ್ಲಿ ಇರುತ್ತೆ ಅಂತ. ಸೊ ಗಾಳಿ ಇರಲ್ಲ ಅನ್ನೋ ಟೈಮು ಮಾತ್ರ ಕೆಳಗಡೆ ಇಳಿಸ್ತಾರಂತೆ, ಗಾಳಿ ಇದೆ ಅಂತ ಅಂದರೆ ಇಳಿಸಲ್ಲ ಅಂದ್ಕೊಂಡು ಏನೋ ಹೇಳಿದ್ರು. ಮತ್ತು ಅವರೊಂದು ಬಾರ್ಡ್ರ್ ಹಾಕ್ಕೊಂಡಿದ್ದಾರೆ, ಆ ಬಾರ್ಡ್ರಿಂದ ಒಳಗಡೆ ಅಷ್ಟೇ ಅವರು ಇಳಿಸ್ತಾರಂತೆ, ಬಾರ್ಡ್ರಿಂದ ಆ ಕಡೆ ಇಳಿಸಲ್ಲ. ಗಾಳಿ ಹೆಂಗಿದೆ ಏನು ಅದೆಲ್ಲ ನೋಡಿಕೊಂಡು ಅವರು ಕೂಡ ಸೇಫ್ಟಿ ನೋಡಿಕೊಂಡು ಆಮೇಲೆ ಕೆಳಗಡೆ ಇಳಿಸೋದಕ್ಕೆ ಪರ್ಮಿಷನ್ ಕೊಡ್ತಾರೆ. ಸೊ ನನಗದು, ನಾನಂತೂ ಇಳಿತಿರ್ಲಿಲ್ಲ, ನಂಗೆ ಅಷ್ಟು ಧೈರ್ಯ ಇಲ್ಲ. ಬಟ್ ಆ ಥರ ಇಳಿದು ಯಾರಾದರೂ ಜಂಪ್ ಮಾಡೋದನ್ನು ನೋಡಬೇಕು ಅಂತ ನನಗೆ ಆಸೆ ಇತ್ತು. ಬಟ್ ಅಂಥವ್ರು ಯಾರೂ ಇರಲಿಲ್ಲ. ಬಟ್ ಆಮೇಲೆ ಭಾನುವಾರ ಆಗಿರೋದ್ರಿಂದ ಭಾನುವಾರ ಅದಕ್ಕೆ ಪರ್ಮಿಷನ್ ಇಲ್ವಂತೆ. ಸೊ ಆಮೇಲೆ ನಾವು ಹಿಂದ್ಗಡೆ ಇರೋರಿಗೆ ಕೊಟ್ಟು ವಿಡಿಯೋ ಮಾಡಿಸ್ಕೊಂಡ್ವಿ. ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ ಮಾತ್ರ ಸಕ್ಕತ್ತಾಗಿತ್ತು. ಅಲ್ಲಿ ಪುನರ್ವಾನು ಹುಟ್ಟಿಡ್ಕೊಂಡು ನಾನು ತಳ್ತೀನಿ ಅಂತ ಬಂದು ತಳ್ತಿದ್ದ. ಬಟ್ ಭಯ ಇಲ್ಲ, ಹೋಗೋ ತನಕ ಅಷ್ಟೇ ಭಯ ಇತ್ತು. ಬಟ್ ಇಲ್ಲಿಗೆ ಬಂದ ಮೇಲೆ ಭಯ, ನನಗೇನು ಭಯ ಅಂತ ಅನ್ನಿಸ್ಲಿಲ್ಲ. ಇದು ದಾವಣಗೆರೆ ಡಿಸ್ಟಿಕ್ ಏನೋ ಬರುತ್ತೆ. ನಾವು ಹೋಗೋ ರೂಟಲ್ಲಿಂದ ಫಸ್ಟು ಬುಕ್ಕಾಂಬುದಿ ಸಿಗುತ್ತೆ, ಬುಕ್ಕಾಂಬುದಿಯಿಂದ ನೆಕ್ಸ್ಟು ಈ ಪ್ಲೇಸು. ಆಮೇಲಿಂದ ಬೋಟಿಂಗ್ ಎಲ್ಲ ಆದಮೇಲೆ ಮೇಲೆ ಬಂದ್ವಿ. ಅಲ್ಲಿಂದ ಒಂದಷ್ಟೊತ್ತು ಕೂತಿದ್ದು, ಅಲ್ಲಿ ಐಸ್ ಕ್ರೀಮು ಅದು ಇದೆಲ್ಲ ತಿಂದ್ಕೊಂಡು ಇಲ್ಲಿ ಸಿದ್ದೇಶ್ವರ ದೇವಸ್ಥಾನ ಇತ್ತು, ಅದು ತುಂಬ ನಿಯರ್ ಇದೆ ಕೆರೆಗೂ ಅದಕ್ಕೂ. ಅಲ್ಲಿ ಸ್ಟೋರಿ ಹಾಕಿದ್ರು ಏನಕ್ಕೆ ಅದಕ್ಕೆ ಸೂಳೆಕೆರೆ ಅಂತಾರೆ ಅಂತ. ಅದೆಲ್ಲ ನೋಡಿಕೊಂಡು ಓದ್ಕೊಂಡು, ಅದು ಸೂಳೆಕೆರೆ ಅನ್ನೋದು ಒಂದು ನೆಗೆಟಿವ್ ಆಗಿ ಬಂದ್ಬಿಡುತ್ತೆ ಅಂತ ಅದಕ್ಕೆ ಶಾಂತಿ ಸಾಗರ ಅಂತ ಇನ್ನೂ ಒಂದು ನೇಮ್ ಕೂಡ ಕೊಟ್ಟರು. ಇತಿಹಾಸ ಎಲ್ಲ ಒಂಥರ ಚೆನ್ನಾಗಿತ್ತು, ಓದಿದೆ ಅದೆಲ್ಲ ಪೂರ್ತಿಯಾಗಿ. ನೀವು ಬೇಕಿದ್ರೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ತೋರಿಸಿದ್ನೆಲ್ಲ ಬೋರ್ಡು ಅಲ್ಲಿ ಪಾಸ್ ಮಾಡಿ ವಿಡಿಯೋನ ನೀವು ಕಂಪ್ಲೀಟ್ ಡೀಟೇಲ್ಸಲ್ಲಿ ಇದೆ, ನೀವು ತಿಳ್ಕೊಬೋದು. ಸೊ ದೇವಸ್ಥಾನದಿಂದ ಸ್ವಲ್ಪ ಒಂಚೂರು ಒಂದು 4 ಹೆಜ್ಜೆ ಮುಂದೆ ಬಂದರೆ ಈ ಥರ ಒಂದು ಪ್ಲೇಸ್ ಇತ್ತು. ಸೇಮ್ ಅದೇ ಕೆರೆನೇ, ನಾವು ಕೆರೆ ಆ ಕಡೆ ಇದ್ವಿ, ಬಟ್ ಇವಾಗ ಈ ಕಡೆ ಬಂದಿದ್ದೀವಿ. ಅಲ್ಲಿ ಒಂದಷ್ಟು ಜನ ಕೂತ್ಕೊಂಡು ಮೀನೆಲ್ಲ ಹಿಡಿತಾಯಿದ್ರು. ನಾನು ಕಾದೆ, ಮೀನು ಸಿಗುತ್ತೆ, ಅದು ಹೆಂಗೆ ಬರುತ್ತೆ ಮೀನು, ಅದು ಹೆಂಗೆ ಹಿಡ್ಕೊತಾರೆ ಅವರು, ಅದನ್ನು ನೋಡಬೇಕು ಅಂತ ನನಗೂ ಆಸೆ ಇತ್ತು. ಹಂಗಾಗಿ ಒಂದಷ್ಟೊತ್ತು ವೆಯ್ಟ್ ಮಾಡಿದ್ವಿ, ಬಿಸಿಲು ಬೇರೆ ಒಳ್ಳೆ ಬಿಸಿಲು, ಆದರೆ ಮೀನು ಮಾತ್ರ ಸಿಗಲಿಲ್ಲ. ಆಮೇಲೆ ಅಲ್ಲಿಂದ ಒಂಚೂರು ಒಂದು ಅರ್ಧ ಕಿಲೋಮೀಟ್ರ್ ಅಥವಾ 1 ಕಿಲೋಮೀಟ್ರ್ ಬಂದರೆ ಈ ಪ್ಲೇಸ್ ಸಿಗುತ್ತೆ. ನಾವು ಇವತ್ತೇನು ತೋರಿಸಿದ್ದೀವಿ, ಆ ಕೆರೆ ಇರ್ಬೋದು, ಇದಿರ್ಬೋದು, ಫೋಟೋ ಶೂಟಿಗೆ ಮಾತ್ರ ಸಖತ್ತಾಗಿ ಬರುತ್ತೆ. ಜೊತೆಗೆ ಯಾವುದೋ ಒಂದು ಬಂದಿತ್ತು, ಹುಡುಗಿ ಬಂದಿದ್ದರು ಪ್ರೀ ವೆಡ್ಡಿಂಗ್ ಶೂಟಿಗೆ ಅಂತ. ಅಲ್ಲಿಗೆ ಕೆರೆ ತೋರಿಸೋದ್ನೆಲ್ಲ ಅಲ್ಲಿಗೆ ಕೂಡ ಬಂದಿದ್ದರು. ಅಯ್ಯಪ್ಪ, ನೋಡಿದ್ರೆ ಇದನ್ನು ಎಷ್ಟು ಫೋರ್ಸಾಗಿ ಹರ್ಕೊಂಡು ಹೋಗ್ತಿದೆ ಅಂದರೆ ನೀರು ನೋಡಿದ್ರೇ ಭಯ ಆಗುತ್ತೆ. ಇಲ್ಲಿ ಸುಮಾರು ಫಿಲ್ಮ್ದು ಸಾಂಗ್ ಶೂಟಿಂಗ್ ಎಲ್ಲ ಈ ಪ್ಲೇಸಲ್ಲಿ ನಡೆದಿದೆ. ಆ ಸಾಂಗ್ ಯಾವುದು ಅಂತ ಮರ್ತೋದೆ, ರಮೇಶ್ದು ಅದು ಸಾಂಗ್ ಯಾವುದು ಅಂತ ಮರ್ತೋದೆ. ನಾನಿಲ್ಲಿ ಲೆಂತಿ ವಿಡಿಯೋ ಮಾಡ್ಕೊಳ್ಳೋದಕ್ಕಿಂತ ಶಾರ್ಟ್ಸ್ಗೆ ಸಿಕ್ಕಾಪಟ್ಟೆ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ. ಒಂದೊಂದೇ 1 ತಿಂಗಳ ತನಕ ಅಪ್ಲೋಡ್ ಮಾಡಿದ್ರೂ ಮಾಡ್ಬೋದು ಶಾರ್ಟ್ಸ್ಗೆ ವಿಡಿಯೋನ, ಅಷ್ಟೊಂದು ಶಾರ್ಟ್ಸ್ಗೆ ವಿಡಿಯೋ ಹಾಕ್ಕೊಂಡಿದ್ದೀನಿ. ಸೊ ಅಲ್ಲಿಂದ ಟೈಮ್ ಈಗ ಲೇಟ್, ತುಂಬಾ ಟೈಮ್ ಆಗಿಬಿಟ್ಟಿತ್ತು. ಪುನರ್ವಂಗೆ ಅಲ್ಲಿ ನನ್ನ ಬಾಕ್ಸಲ್ಲೇ ತೊಗೊಬಂದಿದ್ದೆ, ಎಲ್ಲಿ ಊಟ ಸಿಗುತ್ತೆ ಸಿಗಲ್ವ ಹೇಳೋಕ್ಕಾಗಲ್ಲ. ಹಾಗಾಗಿ ನಾನು ಯಾವುದಕ್ಕೂ ಇರಲಿ ಅಂತ ಬಾಕ್ಸ್ ತೊಗೊಂಬಂದ್ಬಿಡ್ತೀನಿ. ಅವನಿಗೆ ತಿನ್ನಿಸ್ಬಿಟ್ಟು ಉಳಿದದನ್ನು ನಾವು ತಿಂದ್ಕೊಂಡು, ಮತ್ತು ಅಲ್ಲಿ ಪಾನಿಪುರಿ ಮತ್ತು ಕಾರ್ನು ಅದೆಲ್ಲ ತಿಂದ್ವಿ. ಸೊ ಊಟ ಬೇಕಿರಲಿಲ್ಲ. ಹಂಗಾಗಿ ಇದೊಂದು ಪ್ಲೇಸ್ ಕವರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಇದು ಎಲ್ಲಿ ಇರೋದು ಅಂತ ಅಂದರೆ, ಆ ಪ್ಲೇಸಿಗೂ ಕೆರೆಗೂ ಇಲ್ಲಿಗೂ ಒಂದು 10ರಿಂದ 15 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ. ಸೊ ಇದು ಕೂಡ ಸಕ್ಕತ್ತಾಗಿದೆ. ಇಲ್ಲೂ ಕೂಡ ಇದ್ರ ಹತ್ರನೇ ಒಂದು ಚೌಟ್ರಿ ಇತ್ತು. ಆ ಚೌಟ್ರಿಯಿಂದ ಮದುವೆ ಮುಗಿಸ್ಕೊಂಡು ಹುಡುಗಿ ಇಲ್ಲಿ ಕರ್ಕೊಬಂದಿದ್ರು ಫೋಟೋಶೂಟ್ಗೆ ಅಂತ. ನಿಜವಾಗ್ಲೂ ಹೇಳ್ತೀನಿ, ಫೋಟೋಶೂಟ್ ಮಾಡಿಸೋರಿಗೆ ಸಖತ್ತಾಗಿದೆ. ಇಲ್ಲಿ ಒಂದಷ್ಟು ಫಿಶ್ ಇದೆ ಆ ಕೊಳದಲ್ಲಿ, ಅದು ದೇವಸ್ಥಾನ ಏನೋ ಗೊತ್ತಿಲ್ಲ, ಅಲ್ಲಿ ಡೋರ್ ಕ್ಲೋಸ್ ಆಗಿತ್ತು, ಓಪನ್ ಇರಲಿಲ್ಲ. ಇಲ್ಲಿ ತುಂಬ ಮೀನುಗಳಿದೆ. ಅಲ್ಲೆಲ್ಲ ಹೊರಗಡೆ ಕಡಲೆಪುರಿ ಸೇಲ್ ಮಾಡ್ತಿದ್ರು, ಬಟ್ ನನಗೆ ಗೊತ್ತಾಗಲಿಲ್ಲ ಎಲ್ಲಿತ್ತು ಅಂತ. ಆಮೇಲೆ ಅಂದ್ಕೊಂಡೆ, ಅಯ್ಯೋ ಪುನರ್ವಂಗೂ ಕೊಟ್ಟಿದ್ರೆ ಅವನು ಫಿಶ್ಗಳಿಗೆಲ್ಲ ಹಾಕ್ತಿದ್ದ ಅಂತ ಅಂದ್ಕೊಂಡ್ವಿ. ಬಟ್ ಹೊರಗಡೆ ಹೋಗಿ ನೋಡಿದೆ, ಬಟ್ ನನಗೆ ಎಲ್ಲೂ ಸಿಗಲಿಲ್ಲ ಅದು.
ಅದು ದೊಡ್ಡ ಕೊಳ, ಬಟ್ ಯಾರಿಗೂ ಒಂದು ಹೆಜ್ಜೆ ಕೆಳಗೆ ಹಾಕೋದಕ್ಕೂ ಬಿಡಲ್ಲ. ಗಲೀಜು ಮಾಡ್ತಾರೆ ಅನ್ನೋ ರೀಸನ್ಗೋ ಏನೋ ಕಾಲೆಲ್ಲ ಒಳಗಡೆ ಹಾಕೋದಕ್ಕೆ ಬಿಡಲ್ಲ. ನಾವು ಮೇಲೆ ನಿಂತ್ಕೋಬೇಕು. ಅಲ್ಲಿ ವಾಚ್ಮ್ಯಾನ್ ಬಿಟ್ಟಿದ್ದಾರೆ. ವಾಚ್ಮ್ಯಾನ್ ಒಂಚೂರು ಒಂದು ಮೆಟ್ಲು ಕೆಳಗೆ ಇಳಿತಿದಂಗೆ ವಿಷಲ್ ಹೊಡ್ಕೊಂಬಿಡ್ತಾನೆ. ಅದೊಂಥರ ಸಕ್ಕದ ಇರಿಟೇಟ್ ಮಾಡ್ತಿರುತ್ತೆ ಆ ವಿಷಲ್ ಸೌಂಡು. ಒಂಥರ ಪ್ರಶಾಂತವಾದ ಒಂದು ಜಾಗ. ವೀಕ್ ಡೇಸಲ್ಲಿ ಬಂದರೆ ನಿಜವಾಗ್ಲೂ ತುಂಬಾ ನೆಮ್ಮದಿಯಾಗಿ ಇದ್ದು ಕೂತ್ಕೊಂಡು ಹೋಗ್ಬೋದು. ಸ್ಯಾಟರ್ಡೆ ಸಂಡೇ ಬಂದರೆ ಈ ಥರ ಸ್ವಲ್ಪ ಜನಗಳಿರ್ತಾರೆ. ಇಲ್ಲೇ ಸುಮಾರು ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀವಿ. ಒಂದು 4 ಗಂಟೆ ತನಕ, 4:15 5 ಗಂಟೆವರೆಗೂ ಇಲ್ಲೇ ಕೂತಿದ್ವಿ. ಮೀನೆಲ್ಲ ಸಿಕ್ಕಾಪಟ್ಟೆ ದಪ್ಪ ಮೀನುಗಳೆಲ್ಲ ಇತ್ತು. ಪುರಿ ಎಲ್ಲ ಹಾಕ್ತಾಯಿದ್ರು. ಅದನ್ನು ನೋಡಿಕೊಂಡು ಪುನರ್ವಂಗೂ ಫಿಶ್ ತೋರಿಸ್ಬೇಕಲ್ಲ, ಸೊ ಅವನು ಸಖತ್ ಖುಷಿ ಪಡ್ತಾನೆ ಈ ಥರದ್ದೆಲ್ಲ ನೋಡೋದಕ್ಕೆ. ಅವನಿಗೆ ನೋಡು ಅಂತ ಕೂರಿಸ್ಕೊಂಡು ಕೂತಿದ್ವಿ. ಒಂಥರ ಆರಾಮಾಗಿತ್ತು ಗೊತ್ತಾ ಇಲ್ಲಿ ಕೂತ್ಕೊಳ್ಳೋದಕ್ಕೆ. ಸುತ್ತ ನೀರಿದೆ, ಮಧ್ಯದಲ್ಲಿ ಅದೊಂದು ಮಂಟಪ ಇದೆ. ಚೆನ್ನಾಗಿತ್ತು. ತುಂಬ ಅಂದರೆ ತುಂಬ ದೊಡ್ಡದಾಗಿದೆ ಜಾಗ ಮಾತ್ರ ಇದು. ಇದ್ರ ಸುತ್ತಮುತ್ತ ಎಲ್ಲ ಪಾರ್ಕ್ ಥರ ಇದೆ. ಎಲ್ಲ ಓಡಾಡಿದ್ರೆ ಸುಮಾರು ಟೈಮ್ ಬೇಕು. ಬಟ್ ನಾವು ಆ ಕಡೆ ಎಲ್ಲೂ ಓಡಾಡಲಿಲ್ಲ. ಈ ಕೊಳದ ಹತ್ರನೇ ಸುಮ್ಮನೆ ಕೂತ್ಕೊಂಡು ಮೀನೆಲ್ಲ ಬಂದು ತಿಂತಿತ್ತಲ್ಲ ಅದನ್ನು ನೋಡಿಕೊಂಡು, ಮತ್ತು ಆಮೆಗಳು ಇದೆ ಇದರೊಳಗಡೆ. ಆಮೆಗಳು ನೋಡಿಕೊಂಡು ಒಂದಷ್ಟು ಶಾರ್ಟ್ಸ್ ಎಲ್ಲ ವಿಡಿಯೋ ಮಾಡಿಕೊಂಡು ಕೂತಿದ್ವಿ. ಸೊ ಆಮೇಲೆ ನನಗೆ ಟೈಮ್ ಆಗ್ತಾ ಹೊಟ್ಟೆಗಳು ಸಂಕಟ ಆಗೋದಕ್ಕೆ ಶುರುವಾಯಿತು. ಟೈಮ್ 4:15 ಆಗಿದೆ. ಇವಾಗ ಹೊಟ್ಟೆ ಹಸಿವಾಗಕ್ಕೆ ಶುರುವಾಯಿತು. ಕೊನೆ ಸುಸ್ತೇ ಆಗೋಯಿತು. ನೀನು ನೋಡ್ಕೊಂಡು ಓಡಾಡ್ಕೊಂಡಿರು, ನನಗೆಲ್ಲ ಆಗ್ತಿಲ್ಲ, ನಾನು ಕೂತ್ಕೋತೀನಿ ಅಂದ್ಬಿಟ್ಟು ಒಂದು ಕಡೆ ಕೂತೇ ಬಿಟ್ಟೆ. ವಾತಾವರಣ ಚೆನ್ನಾಗಿತ್ತಲ್ಲ, ಹಸಿರೆಲ್ಲ ಇತ್ತಲ್ಲ, ಆ ಪಾಪು ಅಲ್ಲೆಲ್ಲ ಓಡಾಡಿಕೊಂಡು ಆಟಾಡ್ಕೊಂಡಿದ್ದ. ಆಮೇಲೆ ಹೋಟೆಲ್ ನೋಡಿದ್ವಿ. ಅದ್ರ ಆಪೋಸಿಟೇ ಇತ್ತು ಕ್ಯಾಂಟೀನು. ಬಟ್ ತುಂಬ ಗಲೀಜು ಅಂತ ಅನ್ನಿಸ್ತಿತ್ತು. ಅಲ್ಲಿ ಹೋಗಲಿಲ್ಲ. ನನಗೆ ಯಾಕೋ ಅದು ಜಾಗನೇ ಒಂಥರ ಇಷ್ಟ ಆಗಲಿಲ್ಲ. ಆಚೆಯಿಂದ ನೋಡಿದಾಗ್ಲೇ ಇದೇನಪ್ಪ ಹಿಂಗಿದೆ ಇದು ಅಂತ ಅನ್ನಿಸ್ಬಿಡ್ತು. ಆಮೇಲೆ ಬೇಡ ನಡಿ ಅಂತಂದ್ಬಿಟ್ಟು ಮುಂದೆ ಹೋದ್ವಿ. ಸೊ ಅಲ್ಲಿಂದ ಚನ್ನಗಿರಿಗೆ ಹೋಗಿ ಊಟ ಮಾಡಿಕೊಂಡು, ಅಲ್ಲಿ ಚೆನ್ನಾಗಿರುತ್ತೆ, ಅಲ್ಲಿಗೆ ಹೋಗಿ ಊಟ ಮಾಡಿಕೊಂಡು ಬಸ್ ಹತ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ಬಟ್ ವಾತಾವರಣ ಚೆನ್ನಾಗಿತ್ತು. ತುಂಬ ಮಳೆ ಏನೂ ಇರಲಿಲ್ಲ. ಹಂಗಾಗಿ ಇಲ್ಲ ಅಂದ್ಬಿಟ್ಟು ಗಾಡಿಲೇ ಬಂದುಬಿಟ್ವಿ ಊರಿಗೆ. ಚನ್ನಗಿರಿಗೆ ಬಂದು ಅಲ್ಲೊಂದು ಹೋಟೆಲ್ ಸಿಕ್ತು. ಇವನು ನಾನ್ ವೆಜ್ಜು ವೆಜ್ಜು ಎರಡೂ ಇದ್ದರೂ ಹೋಗಲ್ಲ, ಪ್ಯೂರ್ ವೆಜ್ ಇರುತ್ತಲ್ಲ ಅದೇ ಹೋಟ್ಲಿಗೆ ಹೋಗಬೇಕು ಅಂತ ಹುಡುಕ್ತಾನೆ. ಸೊ ಕೊನೆಗೆ ಒಂದು ಪ್ಯೂರ್ ವೆಜ್ದೊಂದು ಹೋಟೆಲ್ ಸಿಕ್ತು. ಅಲ್ಲಿಗೆ ಬಂದು ಹೊಟ್ಟೆ ಹಸ್ದುಬಿಟ್ಟು ಏನು ಮಸಾಲ ಐಟಮ್ಸ್ ಇರೋವಂಥ ಫುಡ್ ತಿನ್ನೋಕ್ಕಾಗಲ್ಲ. ಮತ್ತು ಇದು ಸಂಜೆ ಆಗಿರೋದ್ರಿಂದ ಬರೀ ಸ್ನ್ಯಾಕ್ಸ್ ಈ ಥರ ಸಿಕ್ತಿತ್ತು, ಊಟ ಇರಲಿಲ್ಲ. ಸೊ ನಾನೊಂದು ದೋಸೆ ತೊಗೊಂಡೆ. ಪುನರ್ವ ಸೂಪ್ ಕುಡಿತ. ಅವ್ನು ಸೂಪ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಟೊಮೆಟೊ ಸೂಪು. ಅವನೊಂದಷ್ಟು ಸೂಪ್ ಕುಡ್ದ, ಮಣಿ ನೂಡಲ್ಸ್ ತೊಗೊಂಡ. ತಿನ್ಕೊಂಡು ಸೇಫಾಗಿ ಮನೆ ಸೇರಿದ್ವಿ. ಓಕೆ ಗಾಯ್ಸ್, ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.